ರಂಗದ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದ ಹೆಮ್ಮೆಯ ಗಾಯಕಿ ಗಾನಕೋಗಿಲೆ ಎಂದೇ ಖ್ಯಾತರಾದ ಎಸ್. ಜಾನಕಿ, ಶಿಶ್ಲಾ ಜಾನಕಿ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಇಲ್ಲಿದೆ. ಜನನ ಮತ್ತು ಬಾಲ್ಯ. ಜನನ ಏಪ್ರಿಲ್ 23, 1938. ಹುಟ್ಟಿದ ಸ್ಥಳ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ. ಬಾಲ್ಯ. ಜಾನಕಿಯವರಿಗೆ ಬಾಲ್ಯದಿಂದಲೇ ಸಂಗೀತದಲ್ಲಿ ಅಪಾರ ಆಸಕ್ತಿಯಿತ್ತು. ತಮ್ಮ 3ನೇ ವಯಸ್ಸಿನಲ್ಲೇ ಹಾಡಲು ಪ್ರಾರಂಭಿಸಿದ ಇವರು ನಾದಸ್ವರ ವಿದ್ವಾನ್ ಪೈಡಿ ಸ್ವಾಮಿಗಳ ಬಳಿ ಶಾಸ್ತ್ರೀಯ ಸಂಗೀತದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಸಂಗೀತ ಪಯಣದ ಆರಂಭ. ಚೆನ್ನೈಗೆ ಆಗಮನ. ಸಂಗೀತದ ಕನಸು ಹೊತ್ತು ಅವರು ಆಗಿನ ಮದ್ರಾಸ್ ಈಗಿನ ಚೆನ್ನೈ ನಗರಕ್ಕೆ ಬಂದರು. ಅಲ್ಲಿ ಎವಿಎಂ ಸ್ಟುಡಿಯೋದಲ್ಲಿ ಗಾಯಕಿಯಾಗಿ ಕೆಲಸಕ್ಕೆ ಸೇರಿದರು. ಮೊದಲ ಹಾಡು 1957ರಲ್ಲಿ ತೆರೆಕಂಡ ವಿಧಿವಿಲಾಸಂ ಎಂಬ ತಮಿಳು ಚಿತ್ರದ ಮೂಲಕ ಅವರ ಹಿನ್ನೆಲೆ ಗಾಯನ ಪ್ರವಾಸ ಆರಂಭವಾಯಿತು. ಅದೇ ವರ್ಷ ಶ್ರೀಕೃಷ್ಣ ಗಾರುಡಿ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿದರು. ಕನ್ನಡ ಚಿತ್ರರಂಗ ಮತ್ತು ಜಾನಕಮ್ಮ. ಎಸ್. ಜಾನಕಿ ಅವರಿಗೆ ಕರ್ನಾಟಕದೊಂದಿಗೆ ಅತ್ಯಂತ ಅವಿನಾಭಾವ ಸಂಬಂಧವಿದೆ. ಕನ್ನಡ ಭಾಷೆ ಅವರ ಮಾತೃಭಾಷೆಯಲ್ಲದಿದ್ದರೂ ಅವರು ಹಾಡಿದ ಕನ್ನಡ ಹಾಡುಗಳ ಸ್ಪಷ್ಟ ಉಚ್ಚಾರಣೆ ಮತ್ತು ಭಾವನೆಗಳನ್ನು ಕಂಡು ಕನ್ನಡಿಗರು ಅವರನ್ನು ತಮ್ಮದೇ ರಾಜ್ಯದವರೆಂದು ಅಪ್ಪಿಕೊಂಡರು. ಡಾ. ರಾಜ್ಕುಮಾರ್ ಅವರೊಂದಿಗೆ ಜೋಡಿ. ವರನಟ ಡಾ. ರಾಜ್ಕುಮಾರ್ ಮತ್ತು ಎಸ್. ಜಾನಕಿ ಅವರ ಜೋಡಿಯು ಕನ್ನಡ ಚಿತ್ರರಂಗದ ಸುವರ್ಣಯುಗದ ಅತ್ಯಂತ ಯಶಸ್ವಿ ಗಾಯನ ಜೋಡಿಯಾಗಿದೆ. ಇವರಿಬ್ಬರು ಜೊತೆಯಾಗಿ ನೂರಾರು ಮಧುರ ಯುಗಳ ಗೀತೆಗಳನ್ನು ನೀಡಿದ್ದಾರೆ. ಪ್ರಮುಖ ಸಂಗೀತ ನಿರ್ದೇಶಕರೊಂದಿಗೆ ಜಿ. ಕೆ. ವೆಂಕಟೇಶ್, ಇಳೆಯರಾಜ, ರಾಜನ್ ನಾಗೇಂದ್ರ, ಹಂಸಲೇಖ ಸೇರಿದಂತೆ ದಕ್ಷಿಣ ಭಾರತದ ದಿಗ್ಗಜ ಸಂಗೀತ ನಿರ್ದೇಶಕರ ಅಚ್ಚುಮೆಚ್ಚಿನ ಗಾಯಕಿಯಾಗಿದ್ದರು. ಗಾಯನದ ವೈಶಿಷ್ಟ್ಯಗಳು. ಬಹುಮುಖ ಪ್ರತಿಭೆ. ಜಾನಕಮ್ಮ ಕೇವಲ ಪ್ರೇಮಗೀತೆಗಳನ್ನಷ್ಟೇ ಅಲ್ಲದೆ ಭಕ್ತಿಗೀತೆಗಳು, ತತ್ವಪದಗಳು, ಜಾನಪದ ಗೀತೆಗಳು ಹಾಗೂ ಮಕ್ಕಳ ಹಾಡುಗಳನ್ನು ಅದ್ಭುತವಾಗಿ ಹಾಡುತ್ತಿದ್ದರು. ಧ್ವನಿ ಬದಲಾಯಿಸುವ ಕಲೆ. ಸಣ್ಣ ಮಗುವಿನ ಧ್ವನಿಯಿಂದ ಹಿಡಿದು ವೃದ್ಧೆಯ ಧ್ವನಿಯವರೆಗೆ ಒಂದೇ ಹಾಡಿನಲ್ಲಿ ವಿಭಿನ್ನ ಧ್ವನಿಗಳಲ್ಲಿ ಹಾಡುವ ವಿಶಿಷ್ಟ ಕಲೆ ಅವರಿಗೆ ಸಿದ್ಧಿಸಿತ್ತು. ಭಾಷಾ ಪ್ರಾವೀಣ್ಯತೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. ಪ್ರಶಸ್ತಿ ಮತ್ತು ಗೌರವಗಳು. ಎಸ್. ಜಾನಕಿ ಅವರ ಸುದೀರ್ಘ ಸಂಗೀತ ಸೇವೆಗೆ ಅಸಂಖ್ಯಾತ ಪ್ರಶಸ್ತಿಗಳು ಒಲಿದು ಬಂದಿವೆ. ರಾಷ್ಟ್ರ ಪ್ರಶಸ್ತಿಗಳು. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವಿಭಾಗದಲ್ಲಿ 4 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜ್ಯ ಪ್ರಶಸ್ತಿಗಳು. ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ವಿವಿಧ ರಾಜ್ಯಗಳಿಂದ ಹಲವಾರು ಬಾರಿ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಲಭಿಸಿದೆ. ಗೌರವ ಡಾಕ್ಟರೇಟ್. ಮೈಸೂರು ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪದ್ಮಭೂಷಣ ನಿರಾಕರಣೆ. 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪ್ರಕಟಿಸಿತು. ಆದರೆ ದಕ್ಷಿಣ ಭಾರತದ ಕಲಾವಿದರಿಗೆ ಸೂಕ್ತ ಮನ್ನಣೆ ಸಿಗುತ್ತಿಲ್ಲ ಮತ್ತು ಈ ಗೌರವ ತಮಗೆ ತಡವಾಗಿ ಬಂದಿದೆ ಎಂದು ಹೇಳಿ ಅವರು ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದರು. ಇದು ಅವರ ಸ್ವಾಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ನಿವೃತ್ತಿ. ಸುಮಾರು 6 ದಶಕಗಳ ಕಾಲ ಚಿತ್ರರಂಗವನ್ನು ತಮ್ಮ ಕಂಠಸಿರಿಯಿಂದ ಆಳಿದ ಜಾನಕಮ್ಮ 2016ರಲ್ಲಿ ಮಲಯಾಳಂನ 10 ಕಲ್ಪನಾಕಳ್ ಚಿತ್ರದ ಅಮ್ಮ ಪೂವಿನು ಹಾಡಿನ ಮೂಲಕ ತಮ್ಮ ಸುದೀರ್ಘ ಗಾಯನ ವೃತ್ತಿಜೀವನಕ್ಕೆ ಅಧಿಕೃತವಾಗಿ ವಿದಾಯ ಹೇಳಿದರು. ಪ್ರಸ್ತುತ ಅವರು ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಮುಕ್ತಾಯ. ಎಸ್. ಜಾನಕಿಯವರು ಹಾಡಿದ ಯುಗಯುಗಾದಿ ಕಳೆಯಲಿ, ಜೊತೆಯಲಿ, ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ನಂತಹ ಸಾವಿರಾರು ಹಾಡುಗಳು ಇಂದಿಗೂ ಎಂದೆಂದಿಗೂ